ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ದೈವಿಕ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯ ಹೇಳುವ ಸಾಧನವಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಒಳಗಿನ ನೋವು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಆತ್ಮದ ಪ್ರಯಾಣವನ್ನು ಅರಿತು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಸೂಕ್ಷ್ಮವಾದ ಭಾವನೆ, ತ್ಯಾಗ, ಪ್ರೀತಿ ಮತ್ತು ಕುಟುಂಬದ ಪ್ರತೀಕವಾದ ಕರ್ಕಾಟಕ ರಾಶಿಯ ಬಗ್ಗೆ. ನನ್ನ ಪ್ರೀತಿಯ ಕರ್ಕಾಟಕ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಒಂದು ಮಾತು ಹೇಳಬೇಕು. ಜಗತ್ತು ನಿಮ್ಮನ್ನು ನೋಡುವುದು ಬೇರೆ, ನೀವು ನಿಜವಾಗಿಯೂ ಇರುವುದು ಬೇರೆ. ನೀವು ತುಂಬ ಕೊಡುತ್ತೀರಿ, ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ಅಷ್ಟೊಂದು ಕೊಡುತ್ತೀರಿ. ಕೊನೆಗೆ ನಿಮ್ಮ ಬಳಿ ಏನು ಉಳಿದಿದೆ ಅನ್ನೋದನ್ನೇ ನೀವು ಗಮನಿಸುವುದಿಲ್ಲ. ನಿಮ್ಮ ಜೋಳಿಗೆ ಖಾಲಿಯಾಗಿದೆ ಅನ್ನೋ ಅರಿವು ನಿಮಗೇ ತಡವಾಗುತ್ತದೆ. ನಿಮ್ಮ ನಗುವಿನ ಹಿಂದೆ ಎಷ್ಟು ನೋವಿದೆ ಅನ್ನೋದನ್ನು ಈ ಜಗತ್ತು ಕೇಳುವುದಿಲ್ಲ. ನೀವು ಎಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಯಾರಿಗೆ ನೋವಾದರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಆದರೆ ದುರಂತವೆಂದರೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು, ನಿಮ್ಮ ಕಣ್ಣೀರನ್ನು ಒರೆಸುವವರು ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ. ಜನರು ನಿಮ್ಮನ್ನು ಭಾವನಾಜೀವಿ ಎಂದು ಕರೆಯುತ್ತಾರೆ, ಕೆಲವೊಮ್ಮೆ ದುರ್ಬಲರು ಎಂದುಕೊಳ್ಳುತ್ತಾರೆ. ಆದರೆ ಸತ್ಯ ಅದಲ್ಲ. ನೀವು ಬಲಹೀನರಲ್ಲ, ನೀವು ತುಂಬಾ ಆಳವಾದವರು. ನಿಮ್ಮ ಪ್ರೀತಿ ಸಮುದ್ರದಷ್ಟು ಆಳ. ಆದರೆ ಈ ಆಳತೆ, ಈ ಅತಿಯಾದ ಕಾಳಜಿ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024, 2025ರಲ್ಲಿ ನಿಮ್ಮನ್ನು ಹೆಚ್ಚು ನೋಯಿಸಿದೆ. ಕುಟುಂಬಕ್ಕಾಗಿ ನೀವು ಮಾಡಿದ ತ್ಯಾಗಗಳು, ಸಂಬಂಧಗಳಿಗಾಗಿ ನೀವು ಅನುಭವಿಸಿದ ಮೌನ, ಹಣಕ್ಕಾಗಿ ನೀವು ಪಟ್ಟ ಚಿಂತೆ, ಮತ್ತು ಇವೆಲ್ಲದರ ನಡುವೆ ರಾತ್ರಿ ಮಲಗುವಾಗ ಒಳಗೊಳಗೆ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಿತ್ತು. ನಾನು ಇಷ್ಟು ಮಾಡಿದರೂ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ನನ್ನ ಜೀವನಕ್ಕೆ ಏಕೆ ಶಾಂತಿಯಿಲ್ಲ? ನನಗೇಕೆ ಈ ಪರೀಕ್ಷೆ? ಈ ಪ್ರಶ್ನೆ ನಿಮ್ಮ ಮನಸ್ಸನ್ನು, ನಿಮ್ಮ ನಿದ್ರೆಯನ್ನು ಅನೇಕ ರಾತ್ರಿ ಕಸಿದುಕೊಂಡಿದೆ. ಆದರೆ ಕರ್ಕಾಟಕ ರಾಶಿಯವರೇ, ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ಕೇವಲ ಇನ್ನೊಂದು ಹೊಸ ವರ್ಷವಲ್ಲ. ಇದು ನಿಮ್ಮ ಪಾಲಿಗೆ ಭಾವನಾತ್ಮಕ ಗುಣಮುಖತೆ, ಎಮೋಷನಲ್ ಹೀಲಿಂಗ್, ಸ್ಥಿರತೆ ಮತ್ತು ಆತ್ಮಸುರಕ್ಷೆಯ ವರ್ಷ. ಇದು ನಿಮ್ಮನ್ನು ನೀವು ಕಂಡುಕೊಳ್ಳುವ ವರ್ಷ. ಕರ್ಕಾಟಕ ರಾಶಿಯ ಸ್ವಭಾವ ಮತ್ತು 2026ರ ಸಂದೇಶ. ಕರ್ಕಾಟಕ ರಾಶಿಯ ಅಧಿಪತಿಯಾರು? ಚಂದ್ರ. ಚಂದ್ರ ಎಂದರೆ ಮನಸ್ಸು, ಚಂದ್ರ ಎಂದರೆ ಭಾವನೆ, ಚಂದ್ರ ಎಂದರೆ ತಾಯಿಯ ಪ್ರೀತಿ. ಚಂದ್ರನಿಗೆ ಒಂದು ಸ್ವಭಾವವಿದೆ. ಅವನು ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಹುಣ್ಣಿಮೆಯೆಂದು ಪೂರ್ಣನಾಗಿ ಬೆಳಗುತ್ತಾನೆ, ಅಮಾವಾಸ್ಯೆಯೆಂದು ಕಾಣದಂತೆ ಮಾಯವಾಗುತ್ತಾನೆ, ಅಲೆಗಳಂತೆ ಏರುಪೇರು. ನಿಮ್ಮ ಜೀವನವೂ ಹಾಗೆ. ಒಂದು ದಿನ ತುಂಬಾ ಸಂತೋಷ, ಎಲ್ಲರನ್ನೂ ಪ್ರೀತಿಸುತ್ತೀರಿ. ಮತ್ತೊಂದು ದಿನ ಕಾರಣವಿಲ್ಲದ ದುಃಖ, ಎಲ್ಲರಿಂದ ದೂರ ಹೋಗಬೇಕು ಅನಿಸುತ್ತದೆ. ಜನರು ಇದನ್ನು ನಿಮ್ಮ ಚಂಚಲತೆ ಅಥವಾ ದುರ್ಬಲತೆ ಎಂದು ಭಾವಿಸುತ್ತಾರೆ. ಆದರೆ ಇದು ನಿಮ್ಮ ದೌರ್ಬಲ್ಯವಲ್ಲ, ಇದು ನಿಮ್ಮ ಸಂವೇದನಾಶೀಲ ಶಕ್ತಿ. ನೀವು ಜಗತ್ತನ್ನು ಬುದ್ಧಿಯಿಂದಲ್ಲ, ಹೃದಯದಿಂದ ನೋಡುತ್ತೀರಿ. 2026ರಲ್ಲಿ ಈ ಶಕ್ತಿಯೇ ನಿಮ್ಮ ರಕ್ಷಣೆಯಾಗುತ್ತದೆ. 2026ರಲ್ಲಿ ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಒಂದು ಮಹತ್ವದ ಪಾಠವನ್ನು ಹೇಳುತ್ತದೆ. ಎಲ್ಲರಿಗಾಗಿ ಬದುಕಿದ್ದೆ, ಈಗ ನನ್ನನ್ನೂ ಕಾಪಾಡಿಕೊಳ್ಳಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಏನು ಕಳೆದುಕೊಂಡಿದ್ದೀರೋ ಒಮ್ಮೆ ನೆನಪಿಸಿಕೊಳ್ಳಿ. ಮನಶ್ಶಾಂತಿ, ನೆಮ್ಮದಿಯ ನಿದ್ದೆ, ನಿಮ್ಮ ಸ್ವಂತ ಸಣ್ಣ ಸಣ್ಣ ಆಸೆಗಳು. ನೀವು ಯಾವತ್ತೂ ಮೊದಲು ಕುಟುಂಬ, ಮೊದಲು ಮಕ್ಕಳು, ಮೊದಲು ಸಂಬಂಧಗಳು ಎಂದು ಬದುಕಿದ್ದೀರಿ. ನಾನು ಕೊನೆಯಲ್ಲಿ ಎಂದು ಅಂದುಕೊಂಡಿದ್ದೀರಿ. ಆದರೆ 2026 ನಿಮ್ಮನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಒಂದು ಪ್ರಶ್ನೆ ಕೇಳುತ್ತದೆ. ನೀವು ಯಾರು? ನಿಮ್ಮ ಆಸೆಗಳೇನು? ನಿಮ್ಮ ಸಂತೋಷ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯಾಣವೇ ನಿಮ್ಮ ಈ 2026ರ ಕಥೆ. ವೃತ್ತಿ ಮತ್ತು ಉದ್ಯೋಗ, ಮನಶ್ಶಾಂತಿಯೇ ಮುಖ್ಯ. ಕರ್ಕಾಟಕ ರಾಶಿಯವರೇ, ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ನೀವು ಕೆಲಸವನ್ನು ಕೇವಲ ಹಣಕ್ಕಾಗಿ ಮಾತ್ರ ಮಾಡುವವರಲ್ಲ. ನಿಮಗೆ ಕೆಲಸದಲ್ಲಿ ಭದ್ರತೆ ಬೇಕು, ನಿಮಗೆ ಅಲ್ಲಿ ಒಂದು ಭಾವನಾತ್ಮಕ ನೆಮ್ಮದಿ ಬೇಕು, ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯ ಬೇಕು. ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾವಣೆ ಬಗ್ಗೆ ಹಲವಾರು ಬಾರಿ ಯೋಚಿಸಿರಬಹುದು. ಈ ಕೆಲಸ ಸಾಕು, ಬೇರೆ ನೋಡೋಣ ಎಂದುಕೊಂಡಿರಬಹುದು. ಆದರೆ ಭಯ, ಅನಿಶ್ಚಿತತೆ, ಮುಂದೆ ಏನಾಗುತ್ತೋ ಎಂಬ ಚಿಂತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬದ ಹೊಣೆ,
ಇವೆಲ್ಲವೂ ನಿಮ್ಮನ್ನು ಒಂದೇ ಜಾಗದಲ್ಲಿ ಇಷ್ಟವಿಲ್ಲದರೂ ಕಟ್ಟಿಹಾಕಿವೆ. 2026 ಈ ಭಯವನ್ನು ನಿಧಾನವಾಗಿ ಕರಗಿಸುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ನಾನೊಬ್ಬನೇ ಎಲ್ಲವನ್ನೂ ಮಾಡಬೇಕಾ ಎಂಬ ಭಾವನೆ ಬರಬಹುದು. ಆದರೆ ಅದೇ ಸಮಯದಲ್ಲಿ ಏಪ್ರಿಲ್ ನಂತರ ಹೊಸ ಅವಕಾಶಗಳ ಸೂಚನೆಗಳು ಬರುತ್ತವೆ. ಈ ವರ್ಷ ನೀವು ಒಂದು ದೊಡ್ಡ ಸತ್ಯವನ್ನು ಕಲಿಯುತ್ತೀರಿ. ನಿಮಗೆ ಶಾಂತಿ ಕೊಡುವ ಕೆಲಸವೇ ನಿಮ್ಮ ಜೀವನದ ಸರಿಯಾದ ಕೆಲಸ. ಹೆಚ್ಚು ಹಣ, ದೊಡ್ಡ ಹುದ್ದೆ, ಅಧಿಕಾರ ಇವುಗಳಿಗಿಂತ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುವಂತಹ ಕೆಲಸ ಮುಖ್ಯ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತದೆ. ವ್ಯಾಪಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ 2026 ಒಂದು ವಿಭಿನ್ನ ವರ್ಷ. ನೀವು ರಿಸ್ಕ್ ತಗೊಂಡು ದೊಡ್ಡ ಜಿಗ್ಗಾ ಮಾಡುವವರಲ್ಲ. ನೀವು ನಿಧಾನವಾಗಿ ಆದರೆ ಭದ್ರವಾಗಿ ನೆಲೆಯೂರಲು ಬಯಸುವವರು. ಈ ವರ್ಷ ಕರ್ಕಾಟಕ ರಾಶಿಯ ಸ್ವಭಾವಕ್ಕೆ ಹೊಂದಾಣಿಕೆಯಾಗುವಂತಹ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ. ಮನೆ ಆಧಾರಿತ ಕೆಲಸ, ವರ್ಕ್ ಫ್ರಮ್ ಹೋಮ್, ಆಹಾರ ಉದ್ಯಮ, ಫುಡ್ ಇಂಡಸ್ಟ್ರಿ, ಸೇವೆ, ಸರ್ವಿಸ್ ಸೆಕ್ಟರ್, ಶಿಕ್ಷಣ, ಮಕ್ಕಳ ಅಥವಾ ವೃದ್ಧರ ಆರೈಕೆ ಮತ್ತು ಕೌನ್ಸಿಲಿಂಗ್. ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಕಾಳಜಿಯನ್ನು ತೋರಿಸಬಹುದು. ಆದರೆ ಒಂದು ಮಾತು ನೆನಪಿಡಿ, ವ್ಯಾಪಾರದಲ್ಲಿ ಭಾವನೆಗಳಿಗೆ ಜಾಗವಿಲ್ಲ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಂದಲ್ಲ, ಲಾಭನಷ್ಟದ ಗಣನೆಗಳಿಂದ ನಿರ್ಧಾರ ಮಾಡಿ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ಭದ್ರತೆಯತ್ತ ಪಯಣ. ಈಗ ನಾವು ನಿಮ್ಮ ಜೀವನದ ಆ ಭಾಗಕ್ಕೆ ಬರೋಣ. ಯಾವುದು ನಿಮ್ಮ ನಿದ್ದೆ ಕೆಡಿಸುತ್ತದೆ? ಹಣ. ಕರ್ಕಾಟಕ ರಾಶಿಯವರೇ, ನೀವು ಹಣದ ಹಿಂದೆ ಹುಚ್ಚರಾಗಿ ಓಡುವವರಲ್ಲ. ನಿಮಗೆ ಐಶ್ವರ್ಯವಾದ ಜೀವನ ಬೇಕಿಲ್ಲ. ಆದರೆ ಹಣದ ಕೊರತೆ, ನಾಳೆ ಏನಪ್ಪಾ ಗತಿ ಎಂಬ ಚಿಂತೆ ನಿಮ್ಮ ಮನಸ್ಸಿಗೆ ಭಯ ತರುತ್ತದೆ. ಕುಟುಂಬದ ಭದ್ರತೆ, ಮಕ್ಕಳ ಭವಿಷ್ಯ, ಮನೆಯ ಜವಾಬ್ದಾರಿ ಇವೆಲ್ಲದಕ್ಕೂ ಹಣ ಬೇಕು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. 2026ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಸುಧಾರಿಸುತ್ತದೆ. ಇದು ಏಕಾಏಕಿ ಲಾಟರಿ ಹೊಡೆದು ಶ್ರೀಮಂತರಾಗುವ ವರ್ಷವಲ್ಲ, ಆದರೆ ನೆಮ್ಮದಿಯಾಗಿ ಉಸಿರಾಡುವಷ್ಟು ಆದಾಯ ಮತ್ತು ಸ್ಥಿರತೆ ಸಿಗುವ ವರ್ಷ. ಹೊಳೆಯ ಬಾಕಿ ಹಣ, ನಿಮಗೆ ಬರಬೇಕಾಗಿದ್ದ ತಡದ ಪಾವತಿಗಳು ನಿಧಾನವಾಗಿ ಕೈಸೇರುವ ಸೂಚನೆಗಳಿವೆ. ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕವಾಗಿ ಚೇತರಿಕೆ ಕಾಣುತ್ತೀರಿ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ. ನಿಮ್ಮ ದೌರ್ಬಲ್ಯವೇ ನಿಮ್ಮ ಭಾವನೆಗಳು. ಯಾರಾದರೂ ಬಂದು ಕಣ್ಣೀರು ಹಾಕಿ ನಿಮ್ಮ ಸಹಾನುಭೂತಿಯನ್ನು ಬಳಸಿಕೊಂಡು ಹಣ ಕೇಳಿದರೆ ನೀವು ಇಲ್ಲ ಎನ್ನಲಾಗದೆ ಕೊಟ್ಟುಬಿಡುತ್ತೀರಿ. 2026ರಲ್ಲಿ ಹಾಗೆ ಮಾಡಬೇಡಿ. ಭಾವನೆಗಳಿಂದ ಹಣದ ನಿರ್ಧಾರ ಮಾಡಬೇಡಿ. ಒಮ್ಮೆ ನಿಂತು ಯೋಚಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭದ್ರತೆ ಮೊದಲು. ನಿಮ್ಮ ಭಾವನೆಗಳು ನಿಮ್ಮ ಶಕ್ತಿ, ಆದರೆ ಹಣದ ವಿಷಯದಲ್ಲಿ ಬುದ್ಧಿಯೇ ನಿಮ್ಮ ರಕ್ಷಣೆ. ಪ್ರೀತಿ ಮತ್ತು ವಿವಾಹ, ಸಂಬಂಧಗಳು, ಸತ್ಯದ ದರ್ಶನ. ಪ್ರೀತಿ ಮತ್ತು ಸಂಬಂಧಗಳು ಕರ್ಕಾಟಕ ರಾಶಿಯ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಭಾಗ. ಇದು ನಿಮ್ಮ ಉಸಿರು. ನೀವು ಪ್ರೀತಿಯನ್ನು ಆಟವಾಡುವುದಿಲ್ಲ. ನೀವು ಪ್ರೀತಿಯನ್ನು ದೇವಸ್ಥಾನದಂತೆ ನೋಡುತ್ತೀರಿ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ನಿಮ್ಮ ಪ್ರಪಂಚವಾಗಿ ಮಾಡಿಕೊಳ್ಳುತ್ತೀರಿ. ಆದರೆ ಈ ಅತಿಯಾದ ಪ್ರೀತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮನ್ನು ನೋಯಿಸಿದೆ. ಒಪ್ಪಿಕೊಳ್ಳಿ. ನಾನು ಇಷ್ಟೊಂದು ಪ್ರೀತಿಸಿದರೂ, ಕಾಳಜಿ ತೋರಿಸಿದರೂ ಅದಕ್ಕೆ ಪ್ರತಿಯಾಗಿ ನನಗೇನು ಸಿಕ್ಕಿತು ಎಂಬ ಭಾವನೆ ನಿಮ್ಮ ಒಳಗೆ ಆಳವಾಗಿ ಬೇರೂರಿದೆ.
2026ರಲ್ಲಿ ಸಂಬಂಧಗಳು ಒಂದು ಸತ್ಯದ ಹಂತಕ್ಕೆ ರಿಯಾಲಿಟಿ ಚೆಕ್ಗೆ ಬರುತ್ತವೆ. ಯಾರು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಾರೋ, ಯಾರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಯಾರು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೋ ಅವರ ಜೊತೆ ನಿಮ್ಮ ಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆದರೆ ಯಾರು ನಿಮ್ಮ ಕಾಳಜಿಯನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೋ, ಯಾರು ನಿಮ್ಮನ್ನು ಕೇವಲ ಅವಶ್ಯಕತೆಗೆ ಬಳಸಿಕೊಳ್ಳುತ್ತಾರೋ, ಯಾರು ನಿಮ್ಮ ಭಾವನೆಗಳನ್ನು ಕಡೆಗಣಿಸುತ್ತಾರೋ ಅವರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಇದು ಆರಂಭದಲ್ಲಿ ತುಂಬಾ ನೋವು ತರಬಹುದು, ನೀವು ಅಳಬಹುದು, ಆದರೆ ನಂಬಿ, ಇದೇ ನಿಮ್ಮ ಮನಸ್ಸಿಗೆ ಸಿಗುವ ದೀರ್ಘಕಾಲದ ರಕ್ಷಣೆ. ಕಳೆಗಿಡಗಳನ್ನು ಕಿತ್ತೊಗೆದರೆ ಮಾತ್ರ ಹೂವಿನ ಗಿಡ ಬೆಳೆಯಲು ಸಾಧ್ಯ. ವಿವಾಹಕ್ಕೆ ಕಾಯುತ್ತಿರುವ ಕರ್ಕಾಟಕ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರ ಒಳ್ಳೆಯ ಸೂಚನೆಗಳಿವೆ. ಮನಸ್ಸು ಒಪ್ಪಿದ್ದ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧಕ್ಕೆ ಕುಟುಂಬದ ಬೆಂಬಲ ಸಿಗುವ ಸಾಧ್ಯತೆಯಿದೆ. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ: ನಿಮ್ಮ ಭಾವನೆಗಳನ್ನು, ನಿಮ್ಮ ಅಸಮಾಧಾನವನ್ನು ಒಳಗೊಳಗೆ ಇಟ್ಟುಕೊಂಡು ಕೊರಗಬೇಡಿ. ಅದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಮೃದುವಾಗಿ ಆದರೆ ಸ್ಪಷ್ಟವಾಗಿ ನಿಮ್ಮ ಸಂಗಾತಿಯ ಹತ್ತಿರ ಹೇಳಿ. ಮೌನವೇ ನಿಮ್ಮ ಶತ್ರು ಆಗಬಾರದು. ಸಂವಹನವೇ ಸಂಬಂಧಕ್ಕೆ ಸೇತುವೆ. ಕುಟುಂಬ ಮತ್ತು ಆರೋಗ್ಯ, ಕಾಳಜಿ ಮತ್ತು ಎಚ್ಚರಿಕೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮ್ಮ ಭಾವನಾತ್ಮಕ ಪರೀಕ್ಷೆಯ ವರ್ಷ. ಪೋಷಕರ, ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಬೇಕಾಗಬಹುದು. ಆಸ್ಪತ್ರೆ, ಔಷಧಿಗಳ ಓಟಾಟ ಇರಬಹುದು. ಕೆಲವೊಮ್ಮೆ ನಾನು ಒಬ್ಬನೇ ಎಲ್ಲವನ್ನೂ ಹೊರೆತಿದ್ದೇನೆ, ನನಗೆ ಯಾರೂ ಸಹಾಯಕ್ಕಿಲ್ಲ ಎನ್ನಿಸಬಹುದು. ಆದರೆ ಈ ವರ್ಷ ನಿಮ್ಮ ತ್ಯಾಗಕ್ಕೆ ಬೆಲೆ ಸಿಗುತ್ತದೆ. ನಿಮ್ಮ ಕುಟುಂಬವು ನಿಧಾನವಾಗಿ ನಿಮ್ಮ ಭಾವನೆಗಳನ್ನು, ನಿಮ್ಮ ಕಷ್ಟವನ್ನು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತದೆ. ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿ ಅಥವಾ ಅವರ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ಆರೋಗ್ಯದ ವಿಷಯಕ್ಕೆ ಬಂದರೆ, ಕರ್ಕಾಟಕ ರಾಶಿಯವರೇ, ಸತ್ಯ ಹೇಳಿ, ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸೇ ಹೆಚ್ಚು ದಣಿದಿದೆಯಲ್ವಾ? ಅತಿಯಾದ ಚಿಂತೆ, ಭಾವನಾತ್ಮಕ ಒತ್ತಡ ನೇರವಾಗಿ ನಿಮ್ಮ ಹೊಟ್ಟೆ ಮತ್ತು ನಿದ್ದೆಯ ಮೇಲೆ ಪರಿಣಾಮ ಬೀರುತ್ತದೆ. 2026ರಲ್ಲಿ ಜೀರ್ಣಕ್ರಿಯೆ, ಅಸಿಡಿಟಿ ಮತ್ತು ಹಾರ್ಮೋನ್ ಸಂಬಂಧಿತ ವಿಚಾರಗಳಲ್ಲಿ, ವಿಶೇಷವಾಗಿ ಮಹಿಳೆಯರಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನಿಮ್ಮ ದೇಹವನ್ನು ಕೇಳಿ. ಸುಸ್ತಾದಾಗ ವಿಶ್ರಾಂತಿ ಪಡೆಯಿರಿ. ವಿಶ್ರಾಂತಿಯನ್ನು ತಪ್ಪು ಎಂದು ಭಾವಿಸಬೇಡಿ. ನೀವು ಸದಾ ಇತರರನ್ನು ಕಾಪಾಡಿದ್ದೀರಿ. ಈ ವರ್ಷ ನಿಮ್ಮನ್ನು ಕಾಪಾಡಿಕೊಳ್ಳುವುದನ್ನು ಕಲಿಯಿರಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಕರ್ಕಾಟಕ ರಾಶಿಯವರಿಗೆ ಒಂದು ಆಳವಾದ ಗುಣಮುಖತೆ, ಹೀಲಿಂಗ್ ತರುತ್ತದೆ. ನೀವು ದೇವರನ್ನು ಭಯದಿಂದಲ್ಲ, ಭಕ್ತಿಯಿಂದ, ಭಾವನೆಯಿಂದ ನಂಬುವವರು. ಈ ವರ್ಷ ನಿಮ್ಮ ಪ್ರಾರ್ಥನೆಗಳು ಬಾಯಿಯ ಮಾತಿನಿಂದಲ್ಲ, ಕಣ್ಣೀರಿನಿಂದ ಬರುತ್ತವೆ. ಮತ್ತು ನೆನಪಿಡಿ, ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ಬೇಗ ತಲುಪುತ್ತದೆ. ನಿಮಗಾಗಿ ಕೆಲವು ಸರಳ ಪರಿಹಾರಗಳು. ಚಂದ್ರನ ಆರಾಧನೆ. ನಿಮ್ಮ ರಾಶಾಧಿಪತಿ ಚಂದ್ರ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ. ಸಾಧ್ಯವಾದರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಅಥವಾ ಹಾಲು ಕುಡಿಯಿರಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ನೀರಿನ ಸಾನ್ನಿಧ್ಯ. ಕರ್ಕಾಟಕ ಜಲರಾಶಿ. ನಿಮ್ಮ ಮನಸ್ಸು ಭಾರವಾದಾಗ ಸಮುದ್ರ, ನದಿ ಅಥವಾ ಕೆರೆಯ ದಡದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ನಿಮ್ಮ ಭಾವನೆಗಳನ್ನು ಹರಿಯುವ ನೀರಿಗೆ ಹೇಳಿಕೊಳ್ಳಿ. ಅದು ನಿಮಗೆ ದೊಡ್ಡ ಪರಿಹಾರ ನೀಡುತ್ತದೆ. ತಾಯಿಯ ಸೇವೆ. ತಾಯಿ ಅಥವಾ ತಾಯಿಯ ಸಮಾನರಾದವರನ್ನು ಗೌರವಿಸಿ. ಅವರ ಆಶೀರ್ವಾದ ನಿಮಗೆ ರಕ್ಷಾ ಕವಚ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಕರ್ಕಾಟಕ ರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ: ನೀವು ದುರ್ಬಲರಾಗಲು ಹುಟ್ಟಿಲ್ಲ, ನೀವು ಕಾಳಜಿ ವಹಿಸಲು ಹುಟ್ಟಿದ್ದೀರಿ. ಆದರೆ ಆ ಕಾಳಜಿ, ಆ ಪ್ರೀತಿ ಮೊದಲು ನಿಮ್ಮಿಂದಲೇ ಆರಂಭವಾಗಬೇಕು. ನೀವು ಇಷ್ಟು ದಿನ ಎಲ್ಲರಿಗೂ ಆಶ್ರಯವಾಗಿದ್ದೀರಿ, ನೆರಳಾಗಿದ್ದೀರಿ. ಈ ವರ್ಷ ನೀವು ನಿಮ್ಮದೇ ಆಶ್ರಯವನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕಣ್ಣೀರು ನಿಲ್ಲಲಿ, ನಿಮ್ಮ ಮುಖದಲ್ಲಿ ನಗು ಮೂಡಲಿ. 2026 ನಿಮಗೆ ಶಾಂತಿಯನ್ನು ತರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಚಂದ್ರಾಯ ನಮಃ ಎಂದು ಬರೆಯಿರಿ. ಶುಭವಾಗಲಿ. ಡಿವೈನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯ ಹೇಳುವ ಮಾತುಗಳಾಗಿ ಬಳಸುವುದಿಲ್ಲ. ಇಲ್ಲಿ ನಾವು ನಿಮ್ಮ ಒಳಗಿನ ಅಗ್ನಿ, ನಿಮ್ಮ ಮೌನ ಹೆಮ್ಮೆ, ನಿಮ್ಮ ಹೋರಾಟ ಮತ್ತು ನಿಮ್ಮ ನಾಯಕತ್ವದ ಕಥೆಯನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿ ಚಕ್ರದ ರಾಜ, ಧೈರ್ಯ, ಗೌರವ, ಸ್ವಾಭಿಮಾನ ಮತ್ತು ನಾಯಕತ್ವದ ಪ್ರತೀಕವಾದ ಸಿಂಹರಾಶಿಯ ಬಗ್ಗೆ. ನನ್ನ ಸಿಂಹರಾಶಿಯ ಸಹೋದರ ಸಹೋದರಿಯರೇ,
ನಿಮ್ಮ ಬಗ್ಗೆ ಈ ಜಗತ್ತು ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಸ್ಟ್ರಾಂಗ್, ಇವರು ಯಾರಿಗೂ ತಲೆಬಾಗಲ್ಲ, ಇವರಿಗೆ ಭಯವೇ ಇಲ್ಲ, ಇವರು ಹುಟ್ಟುತ್ತಲೇ ನಾಯಕರು. ಹೌದು, ಇವೆಲ್ಲವೂ ನಿಜ. ಆದರೆ ನಿಮ್ಮ ಒಳಗಿನ ಸತ್ಯ ಬೇರೆ. ಆ ಸತ್ಯ ಕೇವಲ ನಿಮಗೆ ಮಾತ್ರ ಗೊತ್ತು. ನೀವು ಬಲವಾಗಿರುತ್ತೀರಿ, ಏಕೆಂದರೆ ಬಲವಾಗಿರಬೇಕಾದ ಅನಿವಾರ್ಯತೆ ನಿಮಗಿದೆ. ನೀವು ನಗುತ್ತೀರಿ, ಏಕೆಂದರೆ ನಿಮ್ಮ ಹಿಂದೆ ನಿಂತವರು, ನಿಮ್ಮನ್ನು ನಂಬಿದವರು ನಿಮ್ಮ ನಗುವಿನಿಂದ ಧೈರ್ಯ ಪಡೆಯುತ್ತಾರೆ. ನೀವು ಕುಸಿಯುವುದಿಲ್ಲ, ಏಕೆಂದರೆ ನೀವು ಕುಸಿದರೆ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ತಂಡಕ್ಕಾಗಲಿ ಬೇರೆ ನೆಲೆ ಇಲ್ಲ ಅನ್ನೋದು ನಿಮಗೆ ಗೊತ್ತು. ಈ ಹೊಣೆಗಾರಿಕೆ, ಈ ನಾನು ಸ್ಟ್ರಾಂಗ್ ಆಗಲೇಬೇಕು ಎನ್ನುವ ಒತ್ತಡ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024, 2025ರಲ್ಲಿ ನಿಮ್ಮನ್ನು ತುಂಬಾ ದಣಿಸಿದೆ. ನೀವು ಯಾರಿಗೂ ಹೇಳದೆ ಒಬ್ಬರೇ ಹೋರಾಡಿದ್ದೀರಿ. ನಿಮ್ಮ ಕಣ್ಣೀರು ಯಾರಿಗೂ ಕಾಣದಂತೆ ಮಳೆಯಲ್ಲೇ ಅತ್ತಿದ್ದೀರಿ. ಯಾರಿಗೂ ತೋರಿಸದೆ ನೋವನ್ನು ಒಳಗೊಳಗೆ ನುಂಗಿಕೊಂಡು ಮರುದಿನ ಬೆಳಗ್ಗೆ ಮತ್ತೆ ರಾಜನಂತೆ ಎದ್ದು ನಿಂತಿದ್ದೀರಿ. ಕೆಲವೊಮ್ಮೆ ರಾತ್ರಿ ಮಲಗುವಾಗ ನಿಮಗೆ ಅನಿಸಿರಬಹುದು, ನಾನು ಎಲ್ಲರಿಗಾಗಿ ನಿಂತಿದ್ದೇನೆ, ಎಲ್ಲರ ಕಷ್ಟಕ್ಕೂ ಹೆಗಲು ಕೊಟ್ಟಿದ್ದೇನೆ, ಆದರೆ ನನಗಾಗಿ ಯಾರು ನಿಲ್ಲುತ್ತಾರೆ, ನನ್ನ ನೋವನ್ನು ಯಾರು ಕೇಳುತ್ತಾರೆ ಎಂದು. ಈ ಪ್ರಶ್ನೆ ನಿಮ್ಮ ಹೆಮ್ಮೆಯ ಒಳಗೆ ಒಂದು ಚಿಕ್ಕ ನೋವಿನ ಮುಳ್ಳಿನಂತೆ ಉಳಿದಿದೆ. ಆದರೆ ಸಿಂಹರಾಶಿಯವರೇ, ತಲೆ ಎತ್ತಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಮರುಸ್ಥಾಪನೆ, ಕಳೆದುಹೋದ ಗೌರವದ ವಾಪಸ್ಸಾತಿ ಮತ್ತು ನಾಯಕತ್ವದ ಪುನರ್ಜನ್ಮದ ವರ್ಷ. ಸಿಂಹರಾಶಿಯ ಸ್ವಭಾವ ಮತ್ತು 2026ರ ಸಂದೇಶ. ಸಿಂಹರಾಶಿಯ ಅಧಿಪತಿಯಾರು? ಸೂರ್ಯ. ಗ್ರಹಗಳ ರಾಜ ಸೂರ್ಯ. ಸೂರ್ಯ ಎಂದರೆ ಶಕ್ತಿ, ಸೂರ್ಯ ಎಂದರೆ ಕೇಂದ್ರಬಿಂದು, ಸೂರ್ಯ ಎಂದರೆ ಬೆಳಕು. ನಿಮ್ಮ ಜೀವನದಲ್ಲೂ ನೀವು ಅಷ್ಟೇ. ನೀವು ಎಲ್ಲಿಯೇ ಹೋದರೂ ನೀವು ಕೇಂದ್ರವಾಗಿರುತ್ತೀರಿ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಆದರೆ ನೀವು ಯಾವತ್ತೂ ನಾನೇ ಮುಖ್ಯ ಎಂದು ಬಯಸಿಲ್ಲ. ಆದರೆ ಪರಿಸ್ಥಿತಿಗಳು, ಜವಾಬ್ದಾರಿಗಳು ನಿಮ್ಮನ್ನು ಆ ಸ್ಥಾನದಲ್ಲಿ ನಿಲ್ಲಿಸಿವೆ. 2026ರಲ್ಲಿ ಸೂರ್ಯನ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇಷ್ಟು ದಿನ ನೀವು ಸೂರ್ಯನಂತೆ ಉರಿದು ಇತರರಿಗೆ ಬೆಳಕು ಕೊಟ್ಟಿದ್ದೀರಿ, ಇತರರಿಗೆ ಬೆಚ್ಚಗಿನ ಶಾಪ ಕೊಟ್ಟಿದ್ದೀರಿ. ಆದರೆ ಈ ಬಾರಿ 2026ರಲ್ಲಿ ಇತರರನ್ನು ಬೆಳಗಿಸಲು ಅಲ್ಲ, ಮೊದಲು ನಿಮ್ಮನ್ನೇ ಬೆಳಗಿಸಲು ಈ ಶಕ್ತಿ ಬಳಕೆಯಾಗುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಬೆಟ್ಟದಷ್ಟು ಜವಾಬ್ದಾರಿಗಳು, ಜನರ ಮುಗಿಯದ ಅಪೇಕ್ಷೆಗಳು, ಕೆಲಸದ ಒತ್ತಡ ಮತ್ತು ಒಳಗೊಳಗೆ ಒಂದು ಸಣ್ಣ ಭಯ. ನಾನು ಎಲ್ಲಾದರೂ ಎಡವಿ ಬಿದ್ದರೆ, ನಾನು ತಪ್ಪು ಮಾಡಿದರೆ? ಸಿಂಹರಾಶಿಯವರೇ, ನೀವು ತಪ್ಪು ಮಾಡಲು ಭಯಪಡುವವರಲ್ಲ, ನೀವು ಸೋಲಲು ಹೆದರುವವರಲ್ಲ. ನೀವು ನಿಮ್ಮನ್ನು ನಂಬಿದವರನ್ನು ನಿರಾಸೆಗೊಳಿಸಬಾರದು ಅನ್ನೋ ಒಂದೇ ಕಾರಣಕ್ಕೆ ಭಯಪಡುವವರು. 2026 ಈ ಭಯವನ್ನು ಕರಗಿಸಲು ಬರುತ್ತಿದೆ. ಈ ವರ್ಷ ನಿಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ನಾಯಕತ್ವ ಎಂದರೆ ಎಲ್ಲವನ್ನೂ ಒಬ್ಬರೇ ಹೊರುವುದಲ್ಲ. ಕೆಲವೊಮ್ಮೆ ನನಗಾಗಲ್ಲ, ಸಹಾಯ ಮಾಡಿ ಎಂದು ಕೇಳುವುದು ಕೂಡ ನಾಯಕತ್ವವೇ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ.
ವೃತ್ತಿ ಮತ್ತು ಜೀವನದ ದಿಕ್ಕು ರಾಜಯೋಗದ ಆರಂಭ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಸಿಂಹರಾಶಿಯವರೇ, ನೀವು ಕೆಲಸವನ್ನು ಕೇವಲ ತಿಂಗಳ ಸಂಬಳಕ್ಕಾಗಿ ಮಾಡುವವರಲ್ಲ. ನಿಮಗೆ ಕೆಲಸದಲ್ಲಿ ಒಂದು ಗೌರವ ಬೇಕು, ನಿಮಗೆ ಅಲ್ಲಿ ಒಂದು ಮೌಲ್ಯ ಬೇಕು, ಇದು ನಾನು ಮಾಡಿದ ಕೆಲಸ ಎನ್ನುವ ತೃಪ್ತಿ ಬೇಕು. ಕಳೆದ ವರ್ಷಗಳಲ್ಲಿ ನೀವು ನನ್ನ ಕೆಲಸವನ್ನು ಯಾರೂ ನೋಡುತ್ತಿಲ್ಲ, ನನ್ನ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಅನುಭವಿಸಿರಬಹುದು. ಕೆಲವು ಸಿಂಹರಾಶಿಯವರು ಬೇರೆ ದಾರಿಯಿಲ್ಲದೆ ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಸ್ಥಾನದಲ್ಲಿ, ಕಡಿಮೆ ಸಂಬಳದಲ್ಲಿ ತಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದಾರೆ. ಇದು ನಿಮ್ಮ ತಪ್ಪಲ್ಲ, ಇದು ಸಮಯದ ಆಟ, ಶನಿ ಮತ್ತು ಗುರು ಗ್ರಹಗಳ ಪರೀಕ್ಷೆಯದು. ಆದರೆ 2026 ಈ ಸಮೀಕರಣವನ್ನು ಬದಲಾಯಿಸುವ ವರ್ಷ. ವರ್ಷದ ಆರಂಭದಲ್ಲಿ, ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆಗಳು ಬರಬಹುದು. ಬಾಸ್ ಅಥವಾ ಮೇಲಧಿಕಾರಿಗಳು ನಿಮ್ಮ ಹೆಗಲಿನ ಮೇಲೆ ದೊಡ್ಡ ಜವಾಬ್ದಾರಿ ಹಾಕಬಹುದು. ಮೊದಲಿಗೆ ಇದು ನಿಮಗೆ ಒತ್ತಡ ಎಂದು ಅನಿಸಬಹುದು, ಮತ್ತೆ ನಾನೇ ಮಾಡಬೇಕಾ ಅನಿಸಬಹುದು. ಆದರೆ ಇಲ್ಲಿ ಒಂದು ಸತ್ಯ ಇದೆ, ನಿಮ್ಮ ಮೇಲೆ ಹೊಣೆಗಾರಿಕೆ ಹಾಕ್ತಿದ್ರೆ ಅವರು ನಿಮ್ಮ ಸಾಮರ್ಥ್ಯವನ್ನು ನೋಡಿದ್ದಾರೆ ಎಂದರ್ಥ. ಕತ್ತೆಯ ಮೇಲೆ ಕುದುರೆಯ ಜವಾಬ್ದಾರಿ ಹಾಕಲ್ಲ. ಈ ವರ್ಷ ನಿಮ್ಮ ನಾಯಕತ್ವ ಗುಣ ಹೆಚ್ಚು ಸ್ಪಷ್ಟವಾಗಿ ಹೊರಬರುತ್ತದೆ. ಒಂದು ತಂಡವನ್ನು ಮುನ್ನಡೆಸುವುದು, ಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು, ಇತರರಿಗೆ ದಾರಿ ತೋರಿಸುವುದು, ಇವೆಲ್ಲವೂ ನಿಮ್ಮ ಸಹಜ ಶಕ್ತಿಗಳಾಗುತ್ತವೆ. ಬಡ್ತಿ ಮತ್ತು ವೇತನ ಹೆಚ್ಚಳದ ಪ್ರಬಲ ಯೋಗಗಳಿವೆ. ವ್ಯಾಪಾರ ಮಾಡುವ ಸಿಂಹರಾಶಿಯವರೇ, 2026ರಲ್ಲಿ ನಿಮ್ಮ ಹೆಸರು, ನಿಮ್ಮ ಬ್ರ್ಯಾಂಡ್ ಮುಂದೆ ಬರಲು ಆರಂಭಿಸುತ್ತದೆ. ನೀವು ಮಾಡುತ್ತಿರುವ ಕೆಲಸ, ನಿಮ್ಮ ಪ್ರಾಡಕ್ಟ್ ಅಥವಾ ಸೇವೆ ಹೆಚ್ಚು ಜನರಿಗೆ ತಲುಪುತ್ತದೆ. ಮಾರ್ಕೆಟಿಂಗ್ನಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ಆದರೆ ಒಂದು ಮಾತು ನೆನಪಿಡಿ, ಅಹಂಕಾರ ಮತ್ತು ಆತ್ಮವಿಶ್ವಾಸ ಒಂದೇ ಅಲ್ಲ. ಆತ್ಮವಿಶ್ವಾಸ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ, ಅಹಂಕಾರ ನಿಮ್ಮನ್ನು ಒಂಟಿಯಾಗಿಸುತ್ತದೆ. ಈ ಎರಡು ನಡುವಿನ ಸೂಕ್ಷ್ಮ ಗಡಿಯನ್ನು 2026 ನಿಮಗೆ ಕಲಿಸುತ್ತದೆ. ವಿನಯವಂತ ನಾಯಕನಾಗಿ ಬೆಳೆಯಿರಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವತ್ತೂ ಒಂದು ಒಳಗಿನ ಬೆಂಕಿ ಇರುತ್ತದೆ. ಕೆಲವೊಮ್ಮೆ ಅದು ಇತರರನ್ನು ಪ್ರೇರೇಪಿಸುತ್ತದೆ, ಕೆಲವೊಮ್ಮೆ ಅದೇ ಬೆಂಕಿ ನಿಮ್ಮನ್ನೇ ಸುಡುತ್ತದೆ, ಬರ್ನ್ಔಟ್. ಈ ಬೆಂಕಿಯನ್ನು ನಿಯಂತ್ರಿಸಲು, ಸರಿಯಾದ ದಾರಿಯಲ್ಲಿ ಬಳಸಲು 2026 ಕಲಿಸುವ ವರ್ಷ. ಹಣ ಮತ್ತು ಆರ್ಥಿಕ ಸ್ಥಿತಿ. ಗೌರವಯುಕ್ತ ಸಂಪತ್ತು. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಸಿಂಹರಾಶಿಯವರೇ, ನಿಮಗೆ ಹಣ ಕೇವಲ ನೋಟಿನ ಕಂಟೆ ಅಲ್ಲ, ಅದು ನಿಮಗೆ ಗೌರವದ ಸಂಕೇತ. ನೀವು ಜೇಬಿನಲ್ಲಿ ಹಣ ಇಲ್ಲದಿದ್ದರೂ ರಾಜನಂತೆ ಬದುಕುವವರು. ನಿಮ್ಮ ಸಮಸ್ಯೆ ಹಣ ಗಳಿಸುವುದಲ್ಲ, ನಿಮಗೆ ಹಣ ಮಾಡುವ ದಾರಿಗಳು ಗೊತ್ತು. ನಿಮ್ಮ ಸಮಸ್ಯೆ ನಿಮ್ಮ ಮೌಲ್ಯಕ್ಕೆ ತಕ್ಕ ಹಣ ಸಿಗುತ್ತಿದೆಯಾ ಅನ್ನೋದು. ನೀವು ಹಾಕುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿದೆಯಾ? 2026ರಲ್ಲಿ ನಿಮ್ಮ ಆದಾಯದ ಮಟ್ಟ ನಿಧಾನವಾಗಿ ಏರುತ್ತದೆ. ಕೇವಲ ಒಂದೇ ಮೂಲದಿಂದಲ್ಲ, ಹೆಚ್ಚುವರಿ ಆದಾಯದ ಅವಕಾಶಗಳು ಬರುತ್ತವೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳ ಜೊತೆಗೆ ಹೆಚ್ಚುವರಿ ಹಣದ ಯೋಗವೂ ಇರುತ್ತದೆ. ಹಳೆಯ ಹೂಡಿಕೆಗಳು ಲಾಭ ಕೊಡಲು ಶುರು ಮಾಡುತ್ತವೆ. ಆದರೆ ಒಂದು ದೊಡ್ಡ ಎಚ್ಚರಿಕೆಯಿದೆ, ನೀವು ತುಂಬಾ ಉದಾರಿಗಳು. ಯಾರಾದರೂ ಕಷ್ಟ ಎಂದು ಬಂದರೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಕೊಡುತ್ತೀರಿ. ನಿಮ್ಮ ಈ ಉದಾರತೆಯನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ. ಕೆಲವರು ಅದನ್ನು ದೌರ್ಬಲ್ಯ ಎಂದು ತಿಳಿದು ದುರ್ಬಳಕೆ ಮಾಡಬಹುದು. ಹಣದ ವಿಷಯದಲ್ಲಿ ಇಲ್ಲ ಎನ್ನುವುದನ್ನು ಕಲಿಯಿರಿ. ಯಾರಾದರೂ ಹಣ ಕೇಳಿದಾಗ ನಿಮ್ಮ ಪರಿಸ್ಥಿತಿ ನೋಡಿ ನಿರ್ಧಾರ ಮಾಡಿ. ಅದು ಸ್ವಾರ್ಥವಲ್ಲ, ಅದು ಆತ್ಮಗೌರವ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಮೌಲ್ಯದ ಹುಡುಕಾಟ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯ ಜೀವನದಲ್ಲಿ ಇದು ಅತಿ ಸೂಕ್ಷ್ಮ ಮತ್ತು ಗಂಭೀರ ವಿಷಯ. ನೀವು ಪ್ರೀತಿಯಲ್ಲೂ ಕೂಡ ನಾಯಕ. ಕೊಡುವಲ್ಲಿ ಮುಂದೆ, ರಕ್ಷಿಸುವಲ್ಲಿ ಮೊದಲಿಗೆ. ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯನ್ನು ನೀವು ಮಗುವಿನಂತೆ ನೋಡಿಕೊಳ್ಳುತ್ತೀರಿ. ಆದರೆ ನಿಮ್ಮ ಹೃದಯ ಆಳದಲ್ಲಿ ಕೇಳುವುದು ಒಂದೇ ಪ್ರಶ್ನೆ: ನಾನು ಕೊಡುವಷ್ಟು ಪ್ರೀತಿ ನನಗೂ ಸಿಗುತ್ತಿದೆಯಾ? ನಾನು ಅವರನ್ನು ನೋಡಿಕೊಳ್ಳುವ ಹಾಗೆ ನನ್ನನ್ನು ನೋಡಿಕೊಳ್ಳುವವರು ಯಾರಾದರೂ ಇದ್ದಾರಾ? 2026ರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಯಾರು ನಿಮ್ಮನ್ನು ನಿಜವಾಗನೂ ಗೌರವಿಸುತ್ತಾರೆ, ಯಾರು ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚುತ್ತಾರೆ, ಯಾರು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ. ಆದರೆ ಯಾರು ನಿಮ್ಮನ್ನು ಕೇವಲ ತಮ್ಮ ಅವಶ್ಯಕತೆಗಳಿಗೆ ಉಪಯೋಗಿಸುತ್ತಾರೆ, ಯಾರು ನಿಮ್ಮ ಕತ್ತಿನ ಮೇಲೆ ಸವಾರಿ ಮಾಡುತ್ತಾರೋ, ಅವರಿಂದೇ ನೀವು ದೂರವಾಗುತ್ತೀರಿ. ಇದು ಆರಂಭದಲ್ಲಿ ನೋವು ತರಬಹುದು, ಆದರೆ ಇದೇ ನಿಮ್ಮ ಶಾಂತಿಯ ಆರಂಭ.
ವಿವಾಹಕ್ಕೆ ಕಾಯುತ್ತಿರುವ ಸಿಂಹರಾಶಿಯವರಿಗೆ 2026ರ ದ್ವಿತೀಯಾರ್ಧದಲ್ಲಿ ಗೌರವ ಮತ್ತು ಹೊಂದಾಣಿಕೆಯ ಸಂಬಂಧ ಸಿಗುವ ಯೋಗವಿದೆ. ನಿಮ್ಮಂತಹವೇ ಗಂಭೀರವಾದ ಮತ್ತು ಪ್ರೌಢ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ. ನಿಮ್ಮ ಸಂಗಾತಿಯ ಮುಂದೆ ನಿಮ್ಮ ನಾಯಕತ್ವದ ಮುಖಮಾಡ ಕಳೆದುಹಾಕಿ. ನಿಮ್ಮ ನೋವನ್ನು, ನಿಮ್ಮ ಭಯವನ್ನು ಅವರ ಜೊತೆ ಹಂಚಿಕೊಳ್ಳಿ. ನಿಮ್ಮ ದೌರ್ಬಲ್ಯವನ್ನು ಒಮ್ಮೆ ತೋರಿಸುವುದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ, ಬದಲಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಆರೋಗ್ಯ. ರಾಜನ ವಿಶ್ರಾಂತಿ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೊಂದು ದೊಡ್ಡ ಪಾಠ ಕಲಿಸುತ್ತದೆ. ನೀವು ಯಾವತ್ತೂ ಎಲ್ಲರಿಗೂ ಆಶ್ರಯವಾಗಿದ್ದೀರಿ, ಆಲದ ಮರದಂತೆ ನೆರಳು ಕೊಟ್ಟಿದ್ದೀರಿ. ಆದರೆ ಈ ವರ್ಷ ನಿಮಗೂ ಆಶ್ರಯ ಬೇಕು, ನಿಮಗೂ ಸ್ವಲ್ಪ ನೆರಳು ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದ ಬೆಂಬಲ ನಿಮಗೆ ಬಲವಾಗಿ ನಿಲ್ಲುತ್ತದೆ. ಮಕ್ಕಳ ವಿಚಾರದಲ್ಲಿ ಗರ್ವಪಡುವಂಥ ಕ್ಷಣಗಳು ಬರಬಹುದು. ಅವರು ನಿಮ್ಮ ಹೆಸರನ್ನು ಉಳಿಸುವ ಕೆಲಸ ಮಾಡುತ್ತಾರೆ. ಅವರ ಸಾಧನೆಗಳು ನಿಮ್ಮ ಹೃದಯವನ್ನು ತುಂಬಿಸುತ್ತವೆ. ಆರೋಗ್ಯದ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯವರೇ, ಸತ್ಯ ಹೇಳಿ, ನೀವು ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸನ್ನು ಹೆಚ್ಚು ದಣಿಸಿದ್ದೀರಿ ಅಲ್ವಾ? ನಿಮ್ಮ ದೇಹದ ಸಮಸ್ಯೆ ಬಹಳ ಬಾರಿ ನಿಮ್ಮ ಮನಸ್ಸಿನಿಂದ ಶುರುವಾಗುತ್ತದೆ. ಒತ್ತಡ, ನಿರಂತರ ಹೊಣೆಗಾರಿಕೆ, ಮೌನವಾಗಿ ಎಲ್ಲವನ್ನೂ ಹೊರುವ ಸ್ವಭಾವ. ಇದು ನಿಮ್ಮ ಹೃದಯದ ಮೇಲೆ, ಹಾರ್ಟ್ ಮತ್ತು ಬೆನ್ನಿನ ಮೇಲೆ, ಸ್ಪೈನ್ ಅಥವಾ ಬ್ಯಾಕ್ ಮೇಲೆ ಪರಿಣಾಮ ಬೀರಬಹುದು. 2026 ರಕ್ತದ ಒತ್ತಡ, ಬಿಪಿ, ಕಣ್ಣುಗಳ ಸಮಸ್ಯೆ ಮತ್ತು ಬೆನ್ನು ನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ದಿನಕ್ಕೆ ಅರ್ಧ ಗಂಟೆಯಾದರೂ ನಿಮಗಾಗಿ ಕೊಡಿ. ವಿಶ್ರಾಂತಿ ನಿಮ್ಮ ದುರ್ಬಲತೆಯಲ್ಲ, ಅದು ನಿಮ್ಮ ಶಕ್ತಿಯನ್ನು ಮರುಪೂರೈಸುವ ಏಕೈಕ ಮಾರ್ಗ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಸಿಂಹರಾಶಿಯವರಿಗೆ 2026 ಒಂದು ಆಳವಾದ ಅರಿವು ತರುತ್ತದೆ. ನೀವು ದೇವರನ್ನು ಹೆದರಿ ಪೂಜಿಸುವವರಲ್ಲ, ನೀವು ದೇವರನ್ನು ಗೌರವದಿಂದ ಪೂಜಿಸುವವರು. ನೀವು ದೇವರನ್ನು ಒಬ್ಬ ಅಧಿಕಾರಿಯಾಗಿ ನೋಡುವವರಲ್ಲ, ನೀವು ದೇವರನ್ನು ಶಕ್ತಿಯಾಗಿ ನೋಡುವವರು. ಈ ವರ್ಷ ನೀವು ಅರ್ಥಮಾಡಿಕೊಳ್ಳುತ್ತೀರಿ, ನಿಜವಾದ ಶಕ್ತಿ ಎಲ್ಲವನ್ನೂ ನಿಯಂತ್ರಿಸುವುದಲ್ಲ, ಕೆಲವೊಮ್ಮೆ ಎಲ್ಲವನ್ನೂ ಆ ದೇವರಿಗೆ ಬಿಟ್ಟು ನಂಬಿಕೆ ಇಡುವುದರಲ್ಲಿದೆ. ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು. ಸೂರ್ಯನ ಆರಾಧನೆ. ನಿಮ್ಮ ರಾಶಾಧಿಪತಿ ಸೂರ್ಯ. ಪ್ರತಿ ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ನೀರು, ಅರ್ಘ್ಯ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಹೇಳಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ. ತಂದೆಯ ಸೇವೆ. ತಂದೆ ಅಥವಾ ತಂದೆಯ ಸಮಾನರಾದ ಗುರುಗಳಿಗೆ ಗೌರವ ಸಲ್ಲಿಸಿ. ಅವರ ಕಾಲಿಗೆ ನಮಸ್ಕರಿಸಿ. ಅವರ ಆಶೀರ್ವಾದ ನಿಮ್ಮ ಪಾಲಿಗೆ ಶ್ರೀರಕ್ಷೆ. ಅಹಂಕಾರದ ನಿಯಂತ್ರಣ. ನಿಮಗೆ ಸಿಟ್ಟು ಅಥವಾ ಅಹಂಕಾರ ಬಂದಾಗ ತಕ್ಷಣ ಪ್ರತಿಕರಿಸಬೇಡಿ. ಒಂದು ಕ್ಷಣ ಮೌನವಾಗಿರಿ. ಆ ಒಂದು ಕ್ಷಣದ ಮೌನ ನಿಮ್ಮ ಅನೇಕ ಸಂಬಂಧಗಳನ್ನು ಉಳಿಸುತ್ತದೆ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಸಿಂಹರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ರಾಜನಾಗಲು ಹುಟ್ಟಿದ್ದೀರಿ. ಆದರೆ ನಿಜವಾದ ರಾಜ ಸಿಂಹಾಸನದ ಮೇಲಿದ್ದಾಗ ಮಾತ್ರ ರಾಜನಲ್ಲ, ತನ್ನ ಜನರ ಹೃದಯವನ್ನು ಅರಿತಾಗ ರಾಜನಾಗುತ್ತಾನೆ. ನೀವು ಇಷ್ಟು ದಿನ ಎಲ್ಲರನ್ನೂ ಬೆಳಗಿಸಿದ್ದೀರಿ. ಈ ವರ್ಷ ನಿಮ್ಮೊಳಗಿನ ಬೆಳಕು ನಿಮ್ಮನ್ನೇ ಬೆಳಗಿಸುತ್ತದೆ. ನಿಮ್ಮ ಸವಾಲುಗಳು ಕರಗಿಲಿ, ನಿಮ್ಮ ನಾಯಕತ್ವ ಜಗತ್ತಿಗೆ ಬೆಳಕಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಲೆಕ್ಕಾಚಾರ ಅಥವಾ ಭವಿಷ್ಯ ಹೇಳುವ ಒಣ ಮಾತುಗಳಾಗಿ ಬಳಸುವುದಿಲ್ಲ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ನಿಮ್ಮ ಜೀವನದ ಕನ್ನಡಿಯಾಗಿ, ನಿಮ್ಮ ಮೌನವನ್ನು ಅರ್ಥಮಾಡಿಕೊಳ್ಳುವ ಭಾಷೆಯಾಗಿ ಬಳಸುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ಆದರೆ ಅಷ್ಟೇ ಸೂಕ್ಷ್ಮ, ಶಿಸ್ತು, ಸೇವೆ ಮತ್ತು ತ್ಯಾಗದ ಪ್ರತೀಕವಾದ ಕನ್ಯಾ ರಾಶಿಯ ಬಗ್ಗೆ. ನನ್ನ ಪ್ರೀತಿಯ ಕನ್ಯಾರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಏನ್ ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಸ್ಟ್ರಿಕ್ಟ್, ಇವರು ಪ್ರತಿಯೊಂದರಲ್ಲೂ ತಪ್ಪು ಹುಡುಕುತ್ತಾರೆ, ಇವರಿಗೆ ತೃಪ್ತಿಯೇ ಸಿಗೋದಿಲ್ಲ, ಯಾವಾಗಲೂ ಏನಾದರೂ ಯೋಚಿಸುತ್ತಲೇ ಇರುತ್ತಾರೆ, ಇವರು ತುಂಬಾ ಕಠಿಣ ಮನಸ್ಸಿನವರು. ಹೌದು, ಮೇಲ್ನೋಟಕ್ಕೆ ಜಗತ್ತು ನಿಮ್ಮನ್ನು ಹೀಗೆಯೇ ನೋಡುತ್ತದೆ, ಆದರೆ ನಿಮ್ಮ ಒಳಗಿನ ಸತ್ಯ ಬೇರೆ. ಆ ಸತ್ಯ ಕೇವಲ ನಿಮಗೆ ಮತ್ತು ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು. ನೀವು ಪರಿಪೂರ್ಣತೆಯನ್ನು ಹುಡುಕುವುದಿಲ್ಲ, ನೀವು ಶಾಂತಿಯನ್ನು ಹುಡುಕುತ್ತೀರಿ. ನೀವು ಎಲ್ಲವನ್ನೂ ವಿಶ್ಲೇಷಿಸುವುದು ವಿಮರ್ಶೆ ಮಾಡಲು ಅಲ್ಲ, ಯಾರನ್ನೂ ನೋಯಿಸಬಾರದು, ಯಾವುದೂ ತಪ್ಪಾಗಬಾರದು ಅನ್ನೋ ಭಯದಿಂದ.
ನೀವು ನಿಮ್ಮ ಬಗ್ಗೆ ಹೆಚ್ಚು ಕಠಿಣರಾಗಿರುತ್ತೀರಿ, ಏಕೆಂದರೆ ನೀವು ಇತರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೀರಿ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024, 2025ರಲ್ಲಿ ನೀವು ನಿಮ್ಮನ್ನೇ ಮರೆತಿದ್ದೀರಿ. ನಿಮ್ಮ ಜೀವನದ ಪುಸ್ತಕದ ಹಾಳೆಗಳನ್ನು ಬೇರೆಯವರ ಕಥೆಗಳನ್ನು ತಿದ್ದಲು ಬಳಸಿದ್ದೀರಿ. ಎಲ್ಲರ ಕೆಲಸ ಸರಿಪಡಿಸುವಲ್ಲಿ, ಎಲ್ಲರ ಹೊಣೆ ಹೊರೆಯುವಲ್ಲಿ, ಎಲ್ಲರ ಜೀವನ ಪರ್ಫೆಕ್ಟ್ ಆಗಿರಲಿ ಅನ್ನುವ ಪ್ರಯತ್ನದಲ್ಲಿ ನಿಮ್ಮ ಜೀವನವನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಸಂತೋಷವನ್ನು ನೀವು ಕಡೆಗಣಿಸಿದ್ದೀರಿ. ರಾತ್ರಿ ಮಲಗುವಾಗ ದೀಪ ಆರಿಸಿದ ಮೇಲೆ ಕತ್ತಲೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಆಗಾಗ ಕಾಡಿದೆ. ನಾನು ಇಷ್ಟು ಮಾಡಿದರೂ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ನನಗೆ ಯಾವಾಗ ಶಾಂತಿ ಸಿಗುತ್ತದೆ? ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಮೌನವಾದ ಗಾಯದಂತೆ ಉಳಿದಿದೆ. ಆದರೆ ಕನ್ಯಾ ರಾಶಿಯವರೇ, ಸಮಾಧಾನ ಮಾಡಿಕೊಳ್ಳಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸ್ವಪರಿಚಯ, ಆತ್ಮಮೌಲ್ಯ ಮತ್ತು ಒಳಗಿನ ಸಮತೋಲನದ ವರ್ಷ. ಕನ್ಯಾ ರಾಶಿಯ ಅಧಿಪತಿ ಮತ್ತು 2026ರ ವಿಶೇಷತೆ. ಕನ್ಯಾ ರಾಶಿಯ ಅಧಿಪತಿ ಯಾರು? ಬುಧ ಗ್ರಹ. ಬುಧ ಎಂದರೆ ಬುದ್ಧಿ, ಬುಧ ಎಂದರೆ ವಿಶ್ಲೇಷಣೆ, ಬುಧ ಎಂದರೆ ತರ್ಕ. ಆದರೆ ಈ ಬುಧನಿಗೆ ಒಂದು ನೆರಳು ಇದೆ. ಅದೇನು ಗೊತ್ತಾ? ಅತಿಯಾದ ಯೋಚನೆ, ಸ್ವಯಂ ಟೀಕೆ, ನಾನು ಮಾಡಿದ್ದು ಸರಿಯಿದೆಯಾ ಎಂಬ ನಿರಂತರ ಅನುಮಾನ, ಎಲ್ಲವನ್ನೂ ನಾನೇ ನಿಯಂತ್ರಿಸಬೇಕು ಎಂಬ ಮನಸ್ಥಿತಿ. 2026ರಲ್ಲಿ ಬುಧನ ಶಕ್ತಿ ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಈ ವರ್ಷ ನಿಮ್ಮ ಬುದ್ಧಿ ನಿಮ್ಮನ್ನು ಕುಗ್ಗಿಸುವುದಿಲ್ಲ, ನಿಮ್ಮನ್ನು ಮುನ್ನಡೆಸುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಕೆಲಸದಲ್ಲಿ ನೀವು ರಾತ್ರಿ ಹಗಲು ಎನ್ನದೇ ದುಡಿದಿದ್ದೀರಿ, ಆದರೆ ನಿಮ್ಮ ಶ್ರಮವನ್ನು ಜನರು ಇದು ಇವರ ಕೆಲಸವೇ ಬಿಡು ಎಂದು ಸಹಜವಾಗಿ ತೆಗೆದುಕೊಂಡರು. ಕುಟುಂಬದಲ್ಲಿ ನಿಮ್ಮ ತ್ಯಾಗವನ್ನು, ನಿಮ್ಮ ಸೇವೆಯನ್ನು ಯಾರೂ ವಿಶೇಷವಾಗಿ ಗುರುತಿಸಲಿಲ್ಲ. ಸಂಬಂಧಗಳಲ್ಲಿ ನೀವು ಕೊಟ್ಟಷ್ಟು ಪ್ರೀತಿ, ಕಾಳಜಿ ನಿಮಗೆ ಮರಳಿ ಸಿಗಲಿಲ್ಲ. ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಸ್ವಭಾವದ ಪರಿಣಾಮ. ನೀವು ಕೊಡುವವರು, ನೀವು ಕೇಳುವವರಲ್ಲ. 2026 ಈ ಸಮೀಕರಣವನ್ನು ಬದಲಾಯಿಸುವ ವರ್ಷ. ಈ ವರ್ಷ ನಿಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಇತರರಿಗೆ ಕೊಡುವುದು ಒಳ್ಳೆಯದು, ಆದರೆ ನಿಮ್ಮ ಪಾತ್ರೆಯನ್ನು ಖಾಲಿ ಮಾಡಿಕೊಂಡು ಅಲ್ಲ. ವೃತ್ತಿ ಮತ್ತು ಜೀವನದ ದಿಕ್ಕು, ಪರಿಪೂರ್ಣತೆಯಿಂದ ಪ್ರಗತಿಯತ್ತ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯವರೇ, ನೀವು ಕೆಲಸವನ್ನು ಸುಮ್ಮನೆ ಸಂಬಳಕ್ಕಾಗಿ ಮಾಡುವವರಲ್ಲ, ನೀವು ಕೆಲಸವನ್ನು ದೇವರಂತೆ ಪೂಜಿಸುವವರು. ನಿಮಗೆ ಸರಿ ಸಾಕಾಗುವುದಿಲ್ಲ, ಸರಿಯಾಗಿ ಆಗಬೇಕು. ಒಂದು ಸಣ್ಣ ಕಾಗುಣಿತ ತಪ್ಪಾದರೂ ನಿಮ್ಮ ಕಣ್ಣಿಗೆ ಬೀಳುತ್ತದೆ, ಒಂದು ಸಣ್ಣ ಅವ್ಯವಸ್ಥೆಯೂ ನಿಮಗೆ ಕಿರಿಕಿರಿ ಉಂಟುಮಾಡುತ್ತದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ವರವಾಗಿ ಪರಿಣಮಿಸುವ ಬದಲು ಶಾಪವಾಗಿ, ಒತ್ತಡವಾಗಿ ಬದಲಾಗಿದೆ. ನೀವು ಎಲ್ಲವನ್ನೂ ತಿದ್ದುತ್ತಾ, ಎಲ್ಲವನ್ನೂ ಸರಿಪಡಿಸುತ್ತಾ ನಿಮ್ಮ ಮನಸ್ಸನ್ನು ದಣಿಸಿದ್ದೀರಿ. ಯಾರೂ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ, ನಾನೇ ಮಾಡಬೇಕು ಎಂಬ ಹತಾಶೆ ನಿಮ್ಮನ್ನು ಆವರಿಸಿದೆ. ಈ 2026 ಈ ಕೆಲಸದ ಶೈಲಿಯನ್ನು ಬದಲಾಯಿಸುವ ವರ್ಷ. ಈ ವರ್ಷ ನೀವು ಕಲಿಯುತ್ತೀರಿ. ಎಲ್ಲವನ್ನೂ ನೀವೇ ಮಾಡಬೇಕೆಂದಿಲ್ಲ, ಎಲ್ಲವನ್ನೂ ತಿದ್ದಬೇಕೆಂದಿಲ್ಲ. ಕೆಲವೊಮ್ಮೆ ತಪ್ಪುಗಳಾದರೂ ಪರವಾಗಿಲ್ಲ, ಕೆಲಸ ಮುಂದುವರಿಯುವುದು ಮುಖ್ಯ. ವರ್ಷದ ಆರಂಭದಲ್ಲಿ ಜನವರಿಯಿಂದ ಏಪ್ರಿಲ್ವರೆಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟ, ಕ್ವಾಲಿಟಿ ಮೇಲಧಿಕಾರಿಗಳ ಗಮನಕ್ಕೆ ಬರಲು ಆರಂಭಿಸುತ್ತದೆ. ಮೌನವಾಗಿ, ನಿಷ್ಠೆಯಿಂದ ಕೆಲಸ ಮಾಡುವವರನ್ನು 2026 ಕಡೆಗಣಿಸುವುದಿಲ್ಲ. ಬಡ್ತಿ ಅಥವಾ ಸ್ಥಾನಮಾನ ಏರಿಕೆಯ ಯೋಗಗಳಿವೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವ್ಯಾಪಾರ, ಬಿಸ್ನೆಸ್ ಮಾಡುವ ಕನ್ಯಾ ರಾಶಿಯವರೇ, ನೀವು ರಿಸ್ಕ್ ತೆಗೊಂಡು ಕಣ್ಣು ಮುಚ್ಚಿ ಹಾರುವವರಲ್ಲ. ನೀವು 10 ಬಾರಿ ಲೆಕ್ಕ ಹಾಕಿ 1 ಹೆಜ್ಜೆ ಇಡುವವರು. ಈ ವರ್ಷ ಸೇವೆ, ಆರೋಗ್ಯ, ಶಿಕ್ಷಣ, ಡೇಟಾ ವಿಶ್ಲೇಷಣೆ, ಲೆಕ್ಕಾಪತ್ರ, ಕೌನ್ಸಿಲಿಂಗ್ ಮತ್ತು ಬರಹದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ. ಆದರೆ ಒಂದು ಎಚ್ಚರಿಕೆ: ಅತಿಯಾದ ಪರಿಪೂರ್ಣತೆ ಹೆಸರಿನಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ, ಆದರೆ ಅತಿಯಾದ ಭಯ ಬೇಡ. ಲೆಕ್ಕಾಚಾರ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ಸ್ಥಿರತೆ ಮತ್ತು ಸುರಕ್ಷತೆ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಕನ್ಯಾ ರಾಶಿಯವರೇ, ನೀವು ಹಣವನ್ನು ನೀರು ಚಿಲ್ಲಿದಂತೆ ಚಿಲ್ಲುವವರಲ್ಲ. ನೀವು 1 ರೂಪಾಯಿ ಖರ್ಚು ಮಾಡುವಾಗಲೂ 2 ಬಾರಿ ಯೋಚಿಸುವವರು. ನಿಮಗೆ ಐಶ್ವರ್ಯ ಜೀವನಕ್ಕಿಂತ ಆರ್ಥಿಕ ಸುರಕ್ಷತೆ ಮುಖ್ಯ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣ ಇದ್ದರೂ ಮನಸ್ಸಿಗೆ ಸಾಕು ಎನ್ನಿಸುತ್ತಿಲ್ಲ. ನಾಳೆ ಏನಾದರೂ ಆದರೆ ಎಂಬ ಅಭದ್ರತೆ ಕಾಡುತ್ತಿದೆ. ಕುಟುಂಬದ ಜವಾಬ್ದಾರಿ, ಮಕ್ಕಳ ಭವಿಷ್ಯದ ಚಿಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚು ಇವೆಲ್ಲ ನಿಮ್ಮ ಉಳಿತಾಯದ ಮೇಲೆ ಕತ್ತರಿ ಹಾಕಿವೆ. 2026ರಲ್ಲಿ ಈ ಒತ್ತಡ ನಿಧಾನವಾಗಿ ಇಳಿಯುತ್ತದೆ. ಇದು ಏಕಾಏಕಿ ಲಾಟರಿ ಹೊಡೆದಂತೆ ದೊಡ್ಡ ಲಾಭ ತರುವ ವರ್ಷವಲ್ಲ. ಕನ್ಯಾ ರಾಶಿಯವರಿಗೆ ಶ್ರಮವಿಲ್ಲದೆ ಹಣ ಬರುವುದಿಲ್ಲ, ಮತ್ತು ಶ್ರಮ ಇಲ್ಲದ ಹಣ ನಿಮಗೆ ಇಷ್ಟವೂ ಆಗುವುದಿಲ್ಲ. ಆದರೆ ಸ್ಥಿರವಾದ ಆದಾಯ, ಸಮಯಕ್ಕೆ ಸರಿಯಾಗಿ ಹಣ ಕೈಸೇರುವ ಅನುಭವ ಮತ್ತು ಹಣದ ಬಗ್ಗೆ ಇರುವ ಭಯ ಕಡಿಮೆಯಾಗುವ ವರ್ಷ. ಹಳೆಯ ಬಾಕಿ ಹಣಗಳು, ನೀವು ಯಾರಿಗೋ ಕೊಟ್ಟು ಮರೆತಿದ್ದ ಅಥವಾ ಅವರು ಕೊಡದೆ ಸತಾಯಿಸುತ್ತಿದ್ದ ಹಣ ನಿಧಾನವಾಗಿ ವಾಪಸ್ ಸಿಗುವ ಸೂಚನೆಗಳಿವೆ. ಸಾಲದ ಭಾರ ತಗ್ಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಒಂದು ಎಚ್ಚರಿಕೆ: ಅತಿಯಾದ ಸುರಕ್ಷತೆ ಹೆಸರಿನಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ, ಆದರೆ ಅತಿಯಾದ ಭಯ ಬೇಡ. ಲೆಕ್ಕಾಚಾರ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಸೇವೆಯೇ ಪ್ರೀತಿ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕನ್ಯಾ ರಾಶಿಯ ಜೀವನದಲ್ಲಿ ಇದು ಬಹಳ ನಾಜೂಕಾದ ಮತ್ತು ಸಂಕೀರ್ಣವಾದ ಕ್ಷೇತ್ರ. ನೀವು ಸಿನಿಮಾಗಳಲ್ಲಿ ತೋರಿಸುವಂತೆ ಪ್ರೀತಿಯನ್ನು ರೊಮ್ಯಾಂಟಿಕ್ ಆಗಿ ಪ್ರದರ್ಶಿಸುವವರಲ್ಲ. ನೀವು ಪ್ರೀತಿಯನ್ನು ಸೇವೆಯ ಮೂಲಕ ತೋರಿಸುತ್ತೀರಿ. ಸಂಗಾತಿಯ ಆರೋಗ್ಯ ವಿಚಾರಿಸುವುದು, ಅವರ ಕೆಲಸದಲ್ಲಿ ಸಹಾಯ ಮಾಡುವುದು, ಅವರಿಗೆ ಇಷ್ಟವಾದ ಅಡುಗೆ ಮಾಡುವುದು, ಅವರ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುವುದು ಇದೇ ನಿಮ್ಮ ಪ್ರೀತಿಯ ಭಾಷೆ. ಆದರೆ ನಿಮ್ಮ ಮನಸ್ಸು ಆಳದಲ್ಲಿ ಕೇಳುವುದು ಒಂದೇ: ನಾನು ಇಷ್ಟು ಮಾಡಿದರೂ ನನ್ನ ತ್ಯಾಗ ಇವರಿಗೆ ಅರ್ಥವಾಗುತ್ತಿದೆಯಾ, ಅಥವಾ ನಾನು ಮಾಡುವುದು ನನ್ನ ಕರ್ತವ್ಯ ಎಂದು ಇವರು ಅಂದುಕೊಂಡಿದ್ದಾರಾ? ಈ ಪ್ರಶ್ನೆಗೆ ಉತ್ತರ 2026ರಲ್ಲಿ ಸಿಗುತ್ತದೆ. ಯಾರು ನಿಮ್ಮ ಪ್ರಯತ್ನವನ್ನು ಗೌರವಿಸುತ್ತಾರೆ, ಯಾರು ನಿಮ್ಮ ಮೌನ ಸೇವೆಯನ್ನು ಗಮನಿಸುತ್ತಾರೆ, ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ. ಆದರೆ ಯಾರು ನಿಮ್ಮ ಸೇವೆಯನ್ನು ಸಹಜವೆಂದು ತೆಗೆದುಕೊಳ್ಳುತ್ತಾರೋ, ಯಾರು ನೀವು ಮಾಡಲೇಬೇಕು ಎಂದು ಅಧಿಕಾರ ಚಲಾಯಿಸುತ್ತಾರೋ, ಅವರು ನಿಧಾನವಾಗಿ ನಿಮ್ಮ ಮನಸ್ಸಿನಿಂದ ಮತ್ತು ಜೀವನದಿಂದ ದೂರವಾಗುತ್ತಾರೆ. ಇದು ನೋವು ತರಬಹುದು, ನೀವು ಅಳಬಹುದು, ಆದರೆ ಇದೇ ನಿಮ್ಮ ಆತ್ಮರಕ್ಷಣೆ. ವಿವಾಹಕ್ಕೆ ಕಾಯುತ್ತಿರುವ ಕನ್ಯಾ ರಾಶಿಯವರಿಗೆ 2026ರ ಮಧ್ಯಭಾಗದಲ್ಲಿ ಸ್ಥಿರ ಮತ್ತು ಪ್ರಾಮಾಣಿಕ ಸಂಬಂಧ ಸಿಗುವ ಸೂಚನೆಗಳಿವೆ. ಆಡಂಬರ ಇಲ್ಲದ, ಆದರೆ ಮನಸ್ಸು ಶುದ್ಧವಾಗಿರುವ ವ್ಯಕ್ತಿ ನಿಮಗೆ ಸಿಗಬಹುದು. ವಿವಾಹಿತರಿಗೆ ಒಂದು ಮಾತು ಮುಖ್ಯ: ನೀವು ಎಲ್ಲವನ್ನೂ ಸರಿಪಡಿಸುವ ಜವಾಬ್ದಾರಿ ಒಬ್ಬರೇ ಹೊತ್ತುಕೊಳ್ಳಬೇಕಿಲ್ಲ. ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳಿ. ಸಂಗಾತಿಯ ತಪ್ಪುಗಳನ್ನು ತಿದ್ದುವ ಬದಲು ಅವರ ಗುಣಗಳನ್ನು ಮೆಚ್ಚುವುದನ್ನು ಕಲಿಯಿರಿ. ಕುಟುಂಬ ಮತ್ತು ಆರೋಗ್ಯ. ಮನಸ್ಸಿನ ಆರೋಗ್ಯವೇ ಮುಖ್ಯ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಪಾತ್ರ ನೀಡುತ್ತದೆ. ಇಷ್ಟು ದಿನ ನೀವು ಎಲ್ಲರಿಗೂ ಅವಲಂಬನೆಯಾಗಿದ್ದೀರಿ. ಎಲ್ಲರೂ ಇದನ್ನು ಮಾಡಿಕೊಡು, ಅದನ್ನು ಮಾಡಿಕೊಡು ಎಂದು ನಿಮ್ಮ ಬಳಿಯೇ ಬರುತ್ತಿದ್ದರು. ಈ ವರ್ಷ ನಿಮಗೂ ಸಹಾಯ ಬೇಕು, ನಿಮಗೂ ವಿಶ್ರಾಂತಿ ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ ಮತ್ತು ಮನೆಯವರಿಗೆ ತಿಳಿಸುತ್ತೀರಿ.
ಪೋಷಕರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು, ಆದರೆ ಅವರ ಆಶೀರ್ವಾದ ನಿಮಗೆ ಒಳಗಿನ ಬಲ ನೀಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಶಿಕ್ಷಣ ಅಥವಾ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ನಿಮ್ಮ ಮಾರ್ಗದರ್ಶನ ಅವರಿಗೆ ದಾರಿದೀಪವಾಗುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಕನ್ಯಾ ರಾಶಿಯವರೇ, ಎಚ್ಚರ. ನಿಮ್ಮ ದೇಹದ ಸಮಸ್ಯೆ ಬಹಳ ಬಾರಿ ನಿಮ್ಮ ಮನಸ್ಸಿನಿಂದಲೇ ಶುರುವಾಗುತ್ತದೆ. ಅತಿಯಾದ ಯೋಚನೆ, ನಿರಂತರ ಆತಂಕ, ಪರ್ಫೆಕ್ಟ್ ಆಗಿರಬೇಕು ಎನ್ನುವ ಒತ್ತಡ, ಇವುಗಳು ನೇರವಾಗಿ ನಿಮ್ಮ ನರವ್ಯವಸ್ಥೆ ಮತ್ತು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. 2026ರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ನಿದ್ರಾಹೀನತೆ ಮತ್ತು ಚರ್ಮದ ಅಲರ್ಜಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕು. ನಿಮ್ಮ ದೇಹದ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶ್ರಾಂತಿ ನಿಮ್ಮ ಶತ್ರು ಅಲ್ಲ, ಇದು ನಿಮ್ಮ ಚೇತರಿಕೆಯ ಮಾರ್ಗ. ದಿನಕ್ಕೆ 10 ನಿಮಿಷವಾದರೂ ಧ್ಯಾನ ಮಾಡಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಕನ್ಯಾ ರಾಶಿಯವರಿಗೆ ಒಂದು ಮೃದುವಾದ ಆದರೆ ಆಳವಾದ ಪರಿವರ್ತನೆ ತರುತ್ತದೆ. ನೀವು ಅತಿಯಾಗಿ ಮಡಿಮೈಲಿಗೆ ಅಥವಾ ಸಂಪ್ರದಾಯಗಳಿಗೆ ಜೋತು ಬೀಳುವವರಲ್ಲ. ನೀವು ಪ್ರಾಯೋಗಿಕ ಭಕ್ತರು. ಆದರೆ ಈ ವರ್ಷ ನಿಮ್ಮ ಮನಸ್ಸು ಗದ್ದಲದಿಂದ ದೂರ ಹೋಗಿ ಮೌನವನ್ನು ಹುಡುಕಲು ಆರಂಭಿಸುತ್ತದೆ. ನೀವು ಯಾವತ್ತೂ ಇತರರನ್ನು ಸರಿಪಡಿಸಲು ಪ್ರಯತ್ನಿಸಿದ್ದೀರಿ. 2026ರಲ್ಲಿ ನಿಮ್ಮನ್ನು ನೀವು ಒಪ್ಪಿಕೊಳ್ಳುವುದನ್ನು, ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದನ್ನೂ ಕಲಿಯುತ್ತೀರಿ. ಇದೇ ನಿಜವಾದ ಆಧ್ಯಾತ್ಮ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಬುಧನ ಆರಾಧನೆ. ನಿಮ್ಮ ರಾಶಾಧಿಪತಿ ಬುಧ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಓದಿ. ಹಸಿರು ಬಣ್ಣವನ್ನು ಗ್ರೀನ್ ನಿಮ್ಮ ಬಟ್ಟೆ ಅಥವಾ ಕರವಸ್ತ್ರದಲ್ಲಿ ಬಳಸಿ. ವಿದ್ಯಾದಾನ. ಬುಧ ಜ್ಞಾನದ ಕಾರಕ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ಫೀಸ್ ಕಟ್ಟಲು ಸಹಾಯ ಮಾಡಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಗಿಡಗಳ ಸೇವೆ. ತುಳಸಿ ಗಿಡ ಅಥವಾ ಯಾವುದಾದರೂ ಹಸಿರು ಗಿಡಗಳಿಗೆ ನೀರು ಹಾಕಿ ಪೋಷಿಸಿ. ಪ್ರಕೃತಿಯ ಜೊತೆಗಿನ ಒಡನಾಟ ನಿಮ್ಮ ಆತಂಕವನ್ನು ಕಡಿಮೆ ಮಾಡುತ್ತದೆ. ಸ್ವಯಂ ಕರುಣೆ, ಸೆಲ್ಫ್ ಕಂಪ್ಯಾಷನ್. ಇದು ಎಲ್ಲಕ್ಕಿಂತ ದೊಡ್ಡ ಪರಿಹಾರ. ನಿಮ್ಮ ಬಗ್ಗೆ ನೀವು ಕಠಿಣವಾಗಿರುವುದನ್ನು ಬಿಡಿ. ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೇನೆ, ಸಾಕು ಎಂದು ಹೇಳಿಕೊಳ್ಳಿ. ಅಂತಿಮ ಸಂದೇಶ. ವಿದಾಯ ಮತ್ತು ಹಾರೈಕೆ. ಕನ್ಯಾ ರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ಪರಿಪೂರ್ಣರಾಗಬೇಕಿಲ್ಲ. ಯು ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್. ನೀವು ಪ್ರಾಮಾಣಿಕರಾಗಿದ್ದರೆ ಸಾಕು. ಯು ಜಸ್ಟ್ ಹ್ಯಾವ್ ಟು ಬಿ ರಿಯಲ್. ನೀವು ಇಷ್ಟು ದಿನ ಎಲ್ಲರ ಜೀವನ ಸರಿಪಡಿಸಿದ್ದೀರಿ. ಈ ವರ್ಷ ನಿಮ್ಮ ಜೀವನಕ್ಕೆ, ನಿಮ್ಮ ಖುಷಿಗೆ ನೀವು ಸ್ವಲ್ಪ ಜಾಗ ಕೊಡಿ. ನೀವು ಸಾಕು, ನೀವು ಯೋಗ್ಯ, ನೀವು ಬೇಕಾದವರು. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ, ನಿಮ್ಮ ಆತಂಕವನ್ನು ಇಳಿಸಲು ಕಾಮೆಂಟ್ನಲ್ಲಿ ಓಂ ಬುಧಾಯ ನಮಃ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಮನಸ್ಸು ಶಾಂತವಾಗಿರಲಿ.